ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SCP ಸಿಲೆಬಸ್ನಲ್ಲಿ ಸಂವಿಧಾನದ ಮೌಲ್ಯಗಳು ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಈ ಸಬ್ಜೆಕ್ಟ್ನಲ್ಲಿ ಬರುವಂತಹ 2ನೇ ಚಾಪ್ಟರ್ನ 4ನೇ ಟಾಪಿಕ್ ಹೈಕೋರ್ಟ್. ಹೈಕೋರ್ಟ್ ಮೇಲೆ ಕೇಳುವಂತಹ ಪ್ರಮುಖ ಪ್ರಶ್ನೆಗಳನ್ನ ಕುರಿತು ಚರ್ಚಿಸೋಣ. ಮೊದಲನೇ ಪ್ರಶ್ನೆ, ಹೈಕೋರ್ಟ್ನ ನ್ಯಾಯಾಧೀಶರನ್ನು ಯಾರಿಂದ ನೇಮಿಸಲಾಗುತ್ತದೆ? ಯಾರು ಹೈಕೋರ್ಟ್ನ ನ್ಯಾಯಾಧೀಶರನ್ನ ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿಗಳು. ಭಾರತದ ಅತ್ಯಂತ ಹಳೆಯದಾದ ಹೈಕೋರ್ಟ್ ಯಾವುದು? ಕಲ್ಕತ್ತಾ ಹೈಕೋರ್ಟ್. ಭಾರತದ ಮೊದಲ ಹೈಕೋರ್ಟ್ ಸ್ಥಾಪನೆಯಾದದ್ದು ಎಲ್ಲಿ? ಕೋಲ್ಕತ್ತಾದಲ್ಲಿ ಮೊದಲ ಹೈಕೋರ್ಟ್ ಸ್ಥಾಪನೆಯಾದದ್ದು. ಹೈಕೋರ್ಟ್ನ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಯಾರು ನೀಡುತ್ತಾರೆ? ರಾಜ್ಯಪಾಲರು ಬೋಧಿಸುತ್ತಾರೆ. ವಿಧಿ 220ರ ಅನ್ವಯ ಹೈಕೋರ್ಟ್ ಯಾವ ಅಧಿಕಾರವನ್ನು ಒಳಗೊಂಡಿದೆ? ಹೈಕೋರ್ಟ್ 220ನೇ ವಿಧಿಯ ಪ್ರಕಾರ ಮಾನವ ಹಕ್ಕುಗಳ ಅಧಿಕಾರವನ್ನು ಒಳಗೊಂಡಿದೆ. ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಕರ್ನಾಟಕದ ಹೈಕೋರ್ಟ್ನ ಗರಿಷ್ಠ ನ್ಯಾಯಾಧೀಶರ ಸಂಖ್ಯೆ ಎಷ್ಟು? 62 ಜನ ಜಡ್ಜಸ್ಗಳು ಕರ್ನಾಟಕ ಹೈಕೋರ್ಟ್ನಲ್ಲಿ ಇದ್ದಾರೆ. ಕರ್ನಾಟಕದ ಹೈಕೋರ್ಟ್ ಸ್ಥಾಪನೆಯಾದದ್ದು ಯಾವಾಗ? 1884ರಲ್ಲಿ ಕರ್ನಾಟಕದ ಹೈಕೋರ್ಟ್ ಸ್ಥಾಪನೆಯಾಗಿದೆ. ಕರ್ನಾಟಕದ ಪ್ರಸ್ತುತ ಹೈಕೋರ್ಟ್ನ ನ್ಯಾಯಾಧೀಶರು ಯಾರು? ಮಲ್ಲೂರು ಕಾಮೇಶ್ವರ ರಾವ್ ಅವರು ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರು. ಕರ್ನಾಟಕದ ಹೈಕೋರ್ಟ್ ಇರುವ ಸ್ಥಳ ಯಾವುದು? ಬೆಂಗಳೂರಿನಲ್ಲಿ ಕರ್ನಾಟಕದ ಹೈಕೋರ್ಟ್ ಇದೆ. ಇವಿಷ್ಟು ಪ್ರಶ್ನೆಗಳು ನಿಮಗೆ ಹೈಕೋರ್ಟ್ ಮೇಲೆ ಸಂಬಂಧಿಸಿದೆ. ಮುಂದಿನ ವಿಡಿಯೋನಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇವುಗಳಿಗೆ ಸಂಬಂಧಪಟ್ಟಂತೆ ತರಗತಿಯನ್ನ ಮಾಡೋಣ. ಧನ್ಯವಾದಗಳು.